ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ನೂತನ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಪುರಾಣಾಮೃತದ ಈ ಸಂಚಿಕೆಯಲ್ಲಿಂದು ನಾವು ಅತಿಕಾಯನ ಪೌರಾಣಿಕ ಪಾತ್ರ, ಸಮಕಾಲೀನ ಸಮಾಜಕ್ಕೆ ಕೊಡಮಾಡುವ ಜೀವನ ಸೂತ್ರದ ಕುರಿತು ವಿಶ್ಲೇಷಿಸೋಣ. ರಾವಣನ ಪತ್ನಿಯರಲ್ಲಿ ಪ್ರಮುಖಳಾದ ಧಾನ್ಯಮಾಲಿನ್ಯ ಮಗನೇ ಈ ಅತಿಕಾಯ. ಚಿಕ್ಕಪ್ಪ ವಿಭೀಷಣನಂತೆ ಈತನು ಹರಿಭಕ್ತ. ಬೃಹತ್ ಶರೀರವನ್ನು ಹೊಂದಿದ್ದರಿಂದ ಇವನಿಗೆ ಅತಿಕಾಯ ಎಂಬ ನಾಮಧೇಯ ಬಂದಿತು ಎಂದು ಕೆಲವು ಕಡೆ ಉಲ್ಲೇಖಿಸಲ್ಪಟ್ಟಿದೆ. ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿದ ಈತ ರಾವಣನ ರಾಕ್ಷಸ ಗಣನದಲ್ಲಿನ ಅತ್ಯಂತ ಪರಾಕ್ರಮಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತಾನೆ. ಅಷ್ಟೇ ನಿಗರ್ವಿಯೂ ಸಾಧು ಸ್ವಭಾವದನೂ ಧಾರ್ಮಿಕನೂ ಆಗಿದ್ದ ಅತಿಕಾಯ ತಂದೆಯು ಸೀತಾಮಾತೆಯನ್ನು ಅಪಹರಿಸಿ ಬಂಧನದಲ್ಲಿಟ್ಟುದನ್ನು ವಿರೋಧಿಸುತ್ತಾನೆ. ಎಂದಿನಂತೆ ಈ ವಿವೇಚನಾಯುಕ್ತ ಮಾತುಗಳಿಂದ ಕುಪಿತಗೊಂಡ ರಾವಣ ಅತಿಕಾಯನಿಗೆ, ನೀನು ಯುದ್ಧದ ಕುರಿತು ಭಯಗೊಂಡಿರುವೆಯಾದರೆ ಅಥವಾ ನಮ್ಮ ಶತ್ರುವಾದ ರಾಮನನ್ನು ಪೂಜಿಸುವ ಮನಸ್ಸಿದ್ದರೆ ಶತ್ರುಪಾಳೆಯನ್ನು ಸೇರಬಹುದು, ಅಥವಾ ಲಂಕೆಯಲ್ಲಿ ತಿಂದುಂಡು ಹಾಯಾಗಿರು ಎಂದು ಛೇಡಿಸುತ್ತಾನೆ. ಆಗ ಮಾನಧನನಾದ ಅತಿಕಾಯ ತಂದೆಯನ್ನು ಉದ್ದೇಶಿಸಿ, ಅಪ್ಪ, ನೀವು ಹೇಗಿದ್ದರೂ ನನ್ನ ಮಾತುಗಳನ್ನು ಕೇಳುವುದಿಲ್ಲ. ಆದರೆ ನಾನು ಯುದ್ಧದಿಂದ ಹೇಡಿಯಂತೆ ವಿಮುಖನಾಗಿದ್ದೇನೆಂದು ಭಾವಿಸಿದಿರಾ? ಎಂದಿಗೂ ಇಲ್ಲ. ಕರ್ತವ್ಯ ಭ್ರಷ್ಟನಾಗಲಾರೆ. ಈಗಲೇ ಶ್ರೀರಾಮನಿಂದೊಡಗೂಡಿದ ವಾನರ ಸೇನೆ ಮೇಲೆ ಕಾಳುವಕ್ಕೆ ಹೊರಡುತ್ತೇನೆ, ಕೊಡಿ ಅಪ್ಪಣೆ ಎನ್ನುತ್ತಾನೆ. ಸಂತಸಗೊಂಡ ರಾವಣ ಮಗನನ್ನು ಗಾಢಾಲಿಂಗನ ಮಾಡಿ ಸೇನಾಧಿಪತ್ಯವನ್ನು ವಹಿಸುತ್ತಾನೆ. ತರುವಾಯ ಅಮ್ಮ ಧಾನ್ಯಮಾಲಿನ್ಯ ಆಶೀರ್ವಾದ ಪಡೆದು ಹೊಸ ಹುರುಪಿನಿಂದ ಲಂಕೆಯ ಬೀದಿಯಲ್ಲಿ ರಥಾರೂಢನಾಗಿ ಕಾಣಿಸಿಕೊಳ್ಳುತ್ತಾನೆ ಈ ರಾವಣಿ. ಯುದ್ಧ ಕವಚ ಶಸ್ತ್ರಧಾರಿಯಾಗಿ ಶೋಭಿಸುತ್ತಿದ್ದ ಅತಿಕಾಯನು ದಾನವ ಸೈನಿಕರನ್ನು ಮಾತ್ರವಲ್ಲದೆ ಸಮಸ್ತ ಪುರ ಜನರನ್ನು ಶ್ರೀರಾಮನೊಂದಿಗೆ ತಾನು ಮಾಡುವ ಯುದ್ಧಕ್ಕೆ ಬೆಂಬಲವಾಗಿ ಬಂದಿರಿಂದ ಆಹ್ವಾನಿಸುತ್ತಾನೆ. ಇಲ್ಲಿ ನಮಗೆ ಭಕ್ತ ಶ್ರೇಷ್ಠ ಅತಿಕಾಯನ ನಿದರ್ಶನವಾಗುತ್ತದೆ. ಅವನು ಲಂಕೆಯ ನಾಗರಿಕರನ್ನು ಯುದ್ಧಕ್ಕೆ ಬಂದಿರೆಂದು ಭಿನ್ನಯಿಸುತ್ತಾ ಹೇಳುವ ಮಾತುಗಳು ಮುಖ್ಯವಾದುದು, ಮಹತ್ತರವಾದುದು, ಮಾರ್ಮಿಕವಾದುದು. ಅದರಲ್ಲೂ ಅಸುರರಿಂದ ನಿರೀಕ್ಷೆ ಮಾಡಲಾಗದ ನುಡಿಗಳಿವು. ಮೋಕ್ಷ ಆಕಾಂಕ್ಷಿಗಳು ಯಾರಿದ್ದಾರೆ ಈ ಶ್ರೀಲಂಕೆಯಲ್ಲಿ? ಬನ್ನಿರಿ, ನನ್ನೊಡನೆ ಬನ್ನಿರಿ. ಈ ಲೌಕಿಕ ಜೀವನದ ಜಂಜಾಟದಿಂದ ಬಸವಳಿದಿದ್ದೀರಿ. ಹಾಗಿದ್ದರೆ ಬನ್ನಿರಿ, ನನ್ನೊಡನೆ ಸೇರಿ. ಈ ಭವಬಂಧನದಿಂದ ಮುಕ್ತಿಯನ್ನು ಅರಸುತ್ತಿದ್ದೀರಾ? ಹಾಗಿದ್ದರೆ ತಡಬೇಕೆ? ಈ ನನ್ನ ಸೇನೆಯನ್ನು ಸೇರಿರಿ. ಕರ್ಮಬಂಧನದಿಂದ ಶಾಶ್ವತ ಬಿಡುಗಡೆಗೆ ಹಾತೊರೆಯುತ್ತಿದ್ದೀರಾ? ಹಾಗಿದ್ದರೆ ಈ ಸುವರ್ಣ ಗಳಿಗೆ ಇನ್ನು ದೊರಕೀತಿ? ಖಂಡಿತ ಇಲ್ಲ. ಕೋದಂಡಧಾರಿಯಾಗಿ ವಾನರ ಸೇನೆಯ ಮಧ್ಯೆ ತಾರಾ ಸಮೂಹದ ನಡುವೆ ರಂಜಿಸುವ ಚಂದಿರನೋಪಾದಿಯಲ್ಲಿ ಚಂದ್ರವದನ ಶ್ರೀರಾಮ ಚಂದಿರನೊಡನೆ ಯುದ್ಧ ಮಾಡೋಣ. ಭೌತಿಕ ಜೀವನದ ಋಣ ಕಳೆಯೋಣ. ತನ್ಮೂಲಕ ಲಂಕೆಯ ಸಾಮ್ರಾಟನ ನಾಡಿನ ರಕ್ಷಣೆಗೂ ಕಟಿಬದ್ಧರಾಗಿ ದೇಶದ ಋಣದಿಂದಲೂ ಮುಕ್ತರಾಗೋಣ. ಆದರಣೀಯ ಶ್ರೀಲಂಕೆಯ ನಾಗರಿಕ ಬಂಧುಗಳೇ, ಇಲ್ಲವೇ ವೀರರು, ಇಲ್ಲವೇ ಸಾಹಸಿಗರು ಎಂದು ಅಡಿಗಡಿಗೆ ಹೇಳುತ್ತಾ ಶ್ರೀರಾಮನು ಅವತಾರ ಪುರುಷ ಎಂಬುದನ್ನೂ ಲಂಕೆಯ ನಾಗರಿಕರಿಗೆ ಸೂಚ್ಯವಾಗಿ ತಿಳಿಯಪಡಿಸುತ್ತಾನೆ ಈ ಧಾನ್ಯಮಾಲಿನ್ಯ ಪುತ್ರ. ಅಪರ ವಿಕ್ರಮಿಯೂ ಆಗಿದ್ದ ಅತಿಕಾಯನ ಈ ಯುದ್ಧೋತ್ಸಾಹದ ಪ್ರೋತ್ಸಾಹದ ಅಂತೆಯೇ ಆಧ್ಯಾತ್ಮಿಕ ವಿನಂತಿಯಿಂದ ಪ್ರಚೋದಿತರಾದ ಬಹಳಷ್ಟು ಮಂದಿ ಸಭ್ಯರು, ಗೃಹಸ್ಥರು ದಾನವ ಸೇನೆಗೆ ಸೇರಲಾಗಿ ಪ್ರತಿ ಸಮುದ್ರದಂತೆ ಕಡಲ ಕಿನಾರೆಯಲ್ಲಿ ಅತಿಕಾಯನ ಸೇನೆ ಕಂಗೊಳಿಸುತ್ತಿತ್ತು. ಕಡಲ ಅಲೆಗಳಂತೆ ಒಬ್ಬೊಬ್ಬರು ಸಾಲಾಗಿ ಬಂದು ಅತಿಕಾಯನ ಸೇನೆ ಸೇರುತ್ತಲಿದ್ದರು. ತನ್ಮೂಲಕ ಸೇನೆಯನ್ನು ಬಲಗೊಳಿಸುತ್ತಿದ್ದರು ಕೂಡ. ತನ್ನ ಮಹಿಮಾನ್ವಿತ ಬಾಲದಷ್ಟು ಉದ್ದವಾದ ಸೇನೆಯನ್ನು ಕಟ್ಟಿಕೊಂಡು ಬಂದ ಈ ಅಸುರ ದಂಡ ನಾಯಕನನ್ನು ನೋಡಿ ದಂಗು ಬಳಿದ ಶತ್ರುತಾಪಕ ಹನುಮಂತನು ವಿಭೀಷಣನನ್ನು ನೋಡುತ್ತಾನೆ. ಬಂದ ಕ್ಷಣದಲ್ಲಿಯೇ ಯುದ್ಧದ ಸಿಂಹನಾದ ಮಾಡುತ್ತಾ, ಯಾರದು ರಾಮ ಲಕ್ಷ್ಮಣರು, ಇದಿರು ಬನ್ನಿರಿ ಎಂದು ಆರ್ಭಟಿಸುತ್ತಾ ಯುದ್ಧ ಪ್ರಕಟಿಸಿದ ಅತಿಕಾಯ ವಾನರ ಸೇನೆಯನ್ನು ಸವರಲು ಮುಂದಡಿಯಿಡುತ್ತಾನೆ. ಮೈಂದ ದ್ವಿವಿಧ ನಳ ಅಂಗದಾದಿಗಳನ್ನೊಳಗೊಂಡ ಬಲಿಷ್ಠ ಕಪಿಕೂಟದಲ್ಲಿ ಹಾಹಾಕಾರ ಎಬ್ಬಿಸುತ್ತಿರುವ ಅತಿಕಾಯನ ಬಗ್ಗೆ ವಿಭೀಷಣನು ಶ್ರೀರಾಮನ ಹತ್ತಿರ ವಿವರಿಸುತ್ತಾನೆ. ವೀರವೈಷ್ಣವನಾದ ಅಸದೃಶ ಪಿತೃಭಕ್ತಿಯನ್ನು ಹೊಂದಿದವನೂ ಆದ ಅತಿಕಾಯನ ಪರಾಕ್ರಮದ ಚಿತ್ರಣ ಬಿಚ್ಚಿಡುತ್ತಾನೆ. ನಂತರ
ಕೋಡಗ ಕರಡಿಗಳ ಸೇನೆಯನ್ನು ಧ್ವಂಸಗೊಳಿಸುತ್ತಾ ಮುಂದುವರಿಯುತ್ತಿದ್ದ ಅತಿಕಾಯನನ್ನೆದುರಿಸಲು ಶ್ರೀರಾಮನನ್ನು ಒಪ್ಪಿಸಿ ಮುಂದೆ ಹೋಗುತ್ತಾನೆ ಸಾಕ್ಷಾತ್ ಆದಿಶೇಷನ ಅವತಾರಿಯಾದ ಲಕ್ಷ್ಮಣ. ಜೊತೆಗೆ ಲೋಕೋತ್ತರ ಸಾಹಸದ ಕಪಿನಾಯಕರು ಕೂಡ. ಥೇಟ್ ಹಾವಿನಂತೆ ಫೂತ್ಕರಿಸುತ್ತಾ ಅಸುರ ಗಣನವನ್ನು ನಾಶಗೊಳಿಸುತ್ತಾ ತನ್ನೆದುರು ಬಂದ ಮಾನವನನ್ನು ನೋಡಿದೊಡನೆ ರೋಮಾಂಚಿತಗೊಳ್ಳುತ್ತಾನೆ ಅತಿಕಾಯ. ವಿಷ್ಣು ಭಕ್ತನಾದ ಅತಿಕಾಯ ವಿಷ್ಣುವಿನ ಅವತಾರಿಯಾದ ಶ್ರೀರಾಮನೇ ತನ್ನೆದುರು ಬಂದನೋ ಎಂದು ಆನಂದ ತುಂದಿಲನಾಗುತ್ತಾನೆ. ಕ್ಷಣ ಹೊತ್ತು ಪರಾಧೀನಗೊಂಡಂತೆ ವಿಚಲಿತನಾದ ಅತಿಕಾಯನನ್ನು ತೀವ್ರವಾಗಿ ದಂಡಿಸುತ್ತಾನೆ ಲಕ್ಷ್ಮಣ. ನಂತರ ಸಾವರಿಸಿದ ಅತಿಕಾಯ ಭೀಷಣ ಯುದ್ಧವನ್ನು ಪ್ರಕಟಿಸುತ್ತಾನೆ. ರಥಾರೂಢನಾಗಿ ಪ್ರಳಯ ಕಾಲದ ರುದ್ರನಂತೆ ಯುದ್ಧೋನ್ಮುಖಿಯಾದ ಅತಿಕಾಯ ಲಕ್ಷ್ಮಣ ಸಹಿತ ವಾನರ ಸೇನೆಗೆ ತೀವ್ರ ಉರವಣೆ ಕೊಡುತ್ತಾನೆ. ಆಗ ನೆರವಿಗೆ ಧಾವಿಸಿದ ವಜ್ರಾಂಗ ಆಂಜನೇಯನು ಲಕ್ಷ್ಮಣನನ್ನು ಎತ್ತಿ ತನ್ನ ವಿಶಾಲವಾದ ಭುಜದ ಮೇಲೆ ಕೊಳ್ಳಿರಿಸುತ್ತಾನೆ. ಆಗ ಖಚಿತವಾಯಿತು ಅತಿಕಾಯನಿಗೆ ಇವನು ತನ್ನ ಸ್ವಾಮಿಯಲ್ಲ ಎಂಬುದು. ಶ್ರೀರಾಮನೇ ಸ್ವಯಂ ಯುದ್ಧಕ್ಕೆ ಬರಬೇಕೆಂದು ಅಪೇಕ್ಷಿಸಿದ ಅತಿಕಾಯನು ಶರವರ್ಷವನ್ನು ಗೈಯುತ್ತಾ ಅಮೋಘವಾಗಿ ಕಾದಾಡುತ್ತಾನೆ. ಆದರೆ ಶ್ರೀರಾಮನ ನೈತಿಕ ಬೆಂಬಲದೊಡನೆ ರುದ್ರಾಂಶ ಸಂಭೂತನಾದ ಹನುಮನ ಬಲದೊಂದಿಗೆ ಕೊನೆಗೂ ಬ್ರಹ್ಮಾಸ್ತ್ರ ಹೂಡಿದ ಸೌಮಿತ್ರಿ 3 ಲೋಕಗಳು ತಲ್ಲಣಿಸುವಂತೆ ಹೊರಟ ಬ್ರಹ್ಮಾಸ್ತ್ರ ವಾನರ ದಾನವರು ಆತಂಕದಿಂದ ನೋಡುತ್ತಿದ್ದಂತೆ ಲಂಕೆಯ ಸರ್ವಶ್ರೇಷ್ಠ ದಾನವ ವೀರನಾದ ಅತಿಕಾಯನನ್ನು ಆಹುತಿ ತೆಗೆದುಕೊಂಡಿದೆ. ಶ್ರೀರಾಮ ಎನ್ನುತ್ತಾ ಉಸಿರು ಚೆಲ್ಲುತ್ತಾನೆ ಈ ರಾವಣಪುತ್ರ. ಪ್ರೀತಿ ಕೇಳಿದರೆ ಇಲ್ಲಿ ನಾವು ಆಧ್ಯಾತ್ಮಿಕ ತಳಹದಿಂದ ನೋಡುವುದಾದರೆ ಶ್ರೀರಾಮನ ವರ್ತನೆಯು ಅಚ್ಚರಿಗೆ ಕಾರಣವಾಗುತ್ತದೆ. ಶ್ರೀರಾಮನ ಬಾಣದಿಂದಲೇ ಸಾವು ಬರಬೇಕು, ಆ ಮೂಲಕ ಮೋಕ್ಷವನ್ನು ಹೊಂದಬೇಕು ಎಂಬ ಅನನ್ಯ ಭಕ್ತಿ ಅತಿಕಾಯನದು. ಆದರೆ ಭಕ್ತ ಪರಾಧೀನನೆಂದು ಬರೆದು ಹೊತ್ತ ಶ್ರೀರಾಮನು ಇಲ್ಲಿ ಎಡವಿದನೋ ಎಂಬ ಸಂಶಯ ಮೂಡುತ್ತದೆ. ಲಕ್ಷ್ಮಣನನ್ನು ಕಳಿಸಿ ಅತಿಕಾಯನಂಥವರಿಗೆ ನಾನು ಯುದ್ಧಕ್ಕೆ ಅಗತ್ಯವಿಲ್ಲ ಎಂಬ ಸಂದೇಶ ರಾಮನದೋ ಎಂಬ ಜಿಜ್ಞಾಸೆ. ದೈವ ಜಿಜ್ಞಾಸೆಯನ್ನು ಪರಾಂಭರಿಸುವುದು ಜಟಿಲವಾದುದು. ಶ್ರೀರಾಮನ ನಡೆ ಕೆಲ ಸಂದರ್ಭಗಳಲ್ಲಿ ನಿಗೂಢವಾದುದು ಆಗಿರಲು ಅದರ ಬಗ್ಗೆ ಹೆಚ್ಚು ಚರ್ಚೆ ಸಲ್ಲ. ಏನಿದ್ದರೂ ಅತಿಕಾಯನ ಕೊನೆಯ ಬಯಕೆಯಾದ ರಾಮ ಬಾಣದಿಂದ ಮರಣವನ್ನಪ್ಪಬೇಕು ಎಂಬುದು ಈಡೇರದೇ ಹೋದರೂ ಸರ್ವ ರೀತಿಯಲ್ಲೂ ಅಣ್ಣ ಶ್ರೀರಾಮನಷ್ಟೇ ಕೀರ್ತಿಯನ್ನು ಹೊಂದಿದ ಲಕ್ಷ್ಮಣನಿಂದ ವಧಿಸಲ್ಪಟ್ಟು ಸದ್ಗತಿಯನ್ನು ಪಡೆದ. ಇನ್ನು ಕೆಲವು ಉಲ್ಲೇಖಗಳ ಪ್ರಕಾರ ಅತಿಕಾಯನ ಕೊನೆ ಗಳಿಗೆಯ ಯುದ್ಧದಲ್ಲಿ ಲಕ್ಷ್ಮಣನ ಬದಲಿಗೆ ಅಲ್ಲಿ ಸಾಕ್ಷಾತ್ ಶ್ರೀರಾಮನೇ ಕಾಣಿಸಿಕೊಂಡು ಅತಿಕಾಯನಿಗೆ ತನ್ನ ದರ್ಶನವಿತ್ತು ಬಾಣ ಪ್ರಯೋಗಿಸುತ್ತಾನೆ. ಆ ಮೂಲಕ ಅತಿಕಾಯನ ಮನದಿಚ್ಛೆಯನ್ನು ಪೂರ್ಣಗೊಳಿಸುತ್ತಾನೆ ಶ್ರೀರಾಮ. ಏನಿದ್ದರೂ ಈ ಅತಿಕಾಯನ ವ್ಯಕ್ತಿ ಚಿತ್ರಣವನ್ನು ಸಮಕಾಲೀನ ಸಮಾಜಕ್ಕೆ ಹೋಲಿಸಿದಾಗ ಇವನೊಬ್ಬ ಮಹಾನ್ ರಾಜತಂತ್ರ ವಿಶಾರದನೆಂಬುದು ವೇದ್ಯವಾಗುತ್ತದೆ. ಮೋಕ್ಷಾಕಾಂಕ್ಷಿಗಳು ಯುದ್ಧಕ್ಕೆ ಬನ್ನಿರಿ ಎಂದು ಆಹ್ವಾನಿಸುವುದರೊಂದಿಗೆ ಸೇನೆಯನ್ನು ಬಲಗೊಳಿಸಿದಂತೆಯೂ ಆಯಿತು. ನಾಗರಿಕರಿಗೆ ಸಂಕಷ್ಟದ ಸಂದರ್ಭದಲ್ಲಿ ದೇಶನಿಷ್ಠೆ, ರಾಜ್ಯನಿಷ್ಠೆ ಹಾಗೆ ರಾಜನಿಷ್ಠೆ ಪ್ರಕಟಿಸಲು ದಾರಿ ತೋರಿದಂತೆಯೂ ಆಯಿತು. ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಸಕಾಲಕ್ಕೆ ದುರಸ್ತಿಪಡಿಸಿದರೆ ಅಪಾರ ಹಾನಿ ತಡೆ ಸಾಧ್ಯ ಎಂಬ ಆಂಗ್ಲೋಕ್ತಿಯಂತೆ ಕಾಲಕಾಲಕ್ಕೆ ಚಿಕ್ಕಪ್ಪ ವಿಭೀಷಣ ಕುಂಭಕರ್ಣಾದಿಗಳು ಹೇಳಿದ ಯುಕ್ತ ಮಾತುಗಳನ್ನು ಕೇಳದ ರಾವಣ ಕೊನೆಗಾಲದಲ್ಲಿ ತನ್ನ ಮಾತುಗಳಿಂದ ಮನಸ್ಸು ಬದಲಿಸುವನು ಎಂಬ ಯಾವುದೇ ವಿಶ್ವಾಸ ಅತಿಕಾಯನಿಗಿರಲಿಲ್ಲ. ಅವನು ತನ್ನ ಜವಾಬ್ದಾರಿ ನಿರ್ವಹಿಸಿದನಷ್ಟೇ. ಈಗಲೂ ಅಷ್ಟೇ ಆಳುಗರ ನಾಯಕರೆನಿಸಿಕೊಂಡವರ ದಾರಿ ತಪ್ಪಿದ ವ್ಯವಹಾರದಿಂದ ಅತಿಕಾಯರಂತಿರುವ ಹಲವು ಶ್ರೇಷ್ಠ ವ್ಯಕ್ತಿಗಳು ದುರಂತ ಅಂತ್ಯ ಕಾಣುತ್ತಾರೆ, ಬಲಿಪಶುವಾಗುತ್ತಾರೆ. ಅದು ಹಿಟ್ಲರ್ನಿಂದ ತೊಡಗಿ ಸದ್ದಾಂ ಹುಸೇನ್ ಅಂಥವರ ಸರ್ವಾಧಿಕಾರದಿಂದ ಮತ್ತೆ ಮತ್ತೆ ಸ್ಪಷ್ಟವಾಗಿದೆ. ನಾ ಹಂ ಕರ್ತ ಹರಿಕರ್ತ, ನಾನು ಮಾಡುವುದೆಂಬುದು ಶೂನ್ಯ, ಎಲ್ಲವೂ ಹರಿಯ ಲೀಲೆ ಎಂದು ಲೋಕಕ್ಕೆ ಸಾರಿ ಶ್ರೀರಾಮನ ಪಾದ ಸೇರಿದ ಅತಿಕಾಯ ಆಧುನಿಕ ಕಾಲಕ್ಕೂ ಮಾದರಿ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.